ಜೈವಿಕ ಎಫ್ ಮೀನಿನ ಗೊಬ್ಬರ. ಇದು ಸಂಪೂರ್ಣ ಸಾವಯವ, ಬೆಳೆಗಳಿಗೆ ಉತ್ತಮ ಇಳುವರಿ. ನನ್ನ ಚಾನಲ್ ಫೀಲ್ಡ್ ಫಾರ್ಮರ್ಗೆ ಮರಳಿ ಸ್ವಾಗತ. ಕೃಷಿ ಜೀವನದ ಆಳವನ್ನು ಅನ್ವೇಷಿಸೋಣ. ಅತ್ಯುತ್ತಮ ಉಪಕರಣಗಳು ಮತ್ತು ಜಾನುವಾರುಗಳನ್ನು ನಿಮ್ಮ ಪರದೆಯ ಮೇಲೆ ತರುತ್ತಿದ್ದೇವೆ. ಇಲ್ಲಿ ತಂತ್ರಜ್ಞಾನವು ಕೃಷಿ. ನಮಸ್ಕಾರ ರೀ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ. ಸೊ ಭಾಳ ದಿನ ಅಂತಂದ್ರೆ ಒಂದು ವಾರ ಕೂತು ಯಾವುದೋ ಅಪ್ಡೇಟ್ ಕೊಟ್ಟಿಲ್ಲಾಗಿನಿ. ಸೊ ಇವತ್ತು ಯಾಕಂದ್ರಪ್ಪ ಸ್ವಲ್ಪ ಹೊರಗಡೆ ಹೋಗಿದ್ನಿ, 10ರಿಂದಾಗಿ 4 ದಿನ ಆಯ್ತು ಯಾವುದೂ ವಿಡಿಯೋ ಬಂದಿಲ್ಲ, ಇನ್ಸ್ಟಾಗ್ರಾಮಾಗೂ ಬಂದಿಲ್ಲ, ಆಮೇಲೆ ಯೂಟ್ಯೂಬ್ನಾಗೂ ಬಂದಿಲ್ಲ. ಸೊ ಈಗ ಹೊಸ ಅಪ್ಡೇಟ್ನ ತೊಗೊಂಡು ಬಂದೀನಿ. ಏನಪ್ಪ ಅಂದ್ರೆ ನೀವು ಏನು 3 ಗಂಟೆಗೆ ನಿಮ್ಗೆ ಹೇಳಿನ್ರಲ್ಲ ನಾ ಇದನ್ನು ಮಾಡತ್ತೀನಿ ಅಂತೇಳಿ ಲಾವಣಿ ಮಾಡೋದೀನಿ. ಸೊ ಇದಕ್ಕೆ ಕಂಪ್ಲೀಟಾಗಿ 70-30 ರೇಷೋ ಒಳಗೆ ಆರ್ಗ್ಯಾನಿಕ್ ಮಾಡಿ ಮತ್ತು ನಿಮಗೆ ತೋರಿಸ್ತೇನೆ ಅಂತೇಳಿ. ಸೊ ಈ 3 ಗಂಟೆ ನೋಡ್ಬೋದು ಯಾವ ರೀತಿಯಾಗಿ ಏನೈತಿರಲ್ಲ. ಈಗ ಸದ್ಯ ಇದಕ್ಕೆ ಒಂದು ಬೆಸಲ್ ಡೋಸ್ನ ಕೊಡತ್ತೀನಿ. ಯಾಕಂದರೆ ಇವತ್ತು ತಾರೀಕು ಎಷ್ಟೈತಿ ಅಂದ್ರೆ 12 ಐತಿ, 12 ತಾರೀಕು ಐತಿ. ಸೊ 15 ತಾರೀಕಿಗೆ ಅದನ್ನು ಪ್ಲಾಂಟೇಷನ್ ಮಾಡ್ತೇನೆ ಅಂತ ನಾ ಒಳಗೆ ಹೇಳಿ. ಅದಕ್ಕೆ ಏನು ಮಾಡತ್ತೇನೆ ಅಂದ್ರೆ ಬೆಸಲ್ ಡೋಸ್ನ ಕೊಟ್ಟು ನೆಕ್ಸ್ಟ್ ಏನೈತಾರೆ NPK ಬ್ಯಾಕ್ಟೀರಿಯಾ, ಲಿಕ್ವಿಡ್ ಬ್ಯಾಕ್ಟೀರಿಯಾಗಳನ್ನ ಇದಕ್ಕೆ ಬಿಡಬೇಕಾಗಿತ್ತು. ಅಂದ್ರೆ ಅದ್ರೊಳಗೆ ಬ್ಯಾಕ್ಟೀರಿಯಾಗಳು ಭಾಳ 300 ಕೋಟಿಗಿಂತ ಜಾಸ್ತಿ ಬ್ಯಾಕ್ಟೀರಿಯಾ 1 ಲೀಟ್ರ್ ಐತೊಳಗೆ ಇರ್ತಾವೆ. ಸೊ ಇದೇ ಸೇಮ್ ಒಂದು ಕಂಪ್ನಿದ ಪ್ರಾಡಕ್ಟ್ನ ಇವತ್ತು ಲಾಂಚ್ ಅಂದ್ರೆ ವಿಡಿಯೋ ಒಳಗೆ ತೋರ್ಸಾತೀನಿ. ಯಾವುದಪ್ಪ ಅಂದ್ರೆ ಫಿಶ್ ಮ್ಯಾನ್ಯೂರ್ ಬರ್ತೈತಿ. ನಿಮ್ಗೆ ಹೇಳಿರಲ್ಲ ಹೋದ ವಿಡಿಯೋ ಒಳಗೆ ಕಾಂಪೋಸ್ಟ್ ಮತ್ತು ಫಿಶ್ ಮ್ಯಾನ್ಯೂರ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋದೇನೆ ಅಂತೇಳಿ. ಸೊ ಫಿಶ್ ಮ್ಯಾನ್ಯೂರ್ ಯಾವ ಕಂಪ್ನಿದ, ಆಮೇಲೆ ಅದರ ಪ್ರೈಸ್ ಏನೈತಿ, ಅದಕ್ಕೆ ಯಾವ ರೀತಿ ಕೆಲಸ ಮಾಡ್ತೈತಿ, ಅದ್ರೊಳಗೆ ಏನೇನು ಕಂಟೆಂಟ್ ಅದಾವ ಅಂತೇಳಿ ಈ ವಿಡಿಯೋ ಒಳಗೆ ನೋಡ್ರು. ಸೊ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗೆ ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡಿರಿ. ಮತ್ತು ಇದೇನೈತಿರಲ್ಲ ಜರ್ನಿ, ಇದು ಭಾಳ ಹೆಲ್ಪ್ಫುಲ್ ಆಗೈತಿ. ಯಾಕಂದ್ರೆ ಸ್ಟಾರ್ಟ್ ಟು ಎಂಡ್ ಜರ್ನಿ ಐತಿದ. ಅಂದ್ರೆ A to Z ABCD ಹೆಂಗೆ ಕಲ್ಕೋತ ಹೋಗ್ತಿಲ್ಲ ಆ ರೀತಿಯಾಗಿ ಪ್ಲಾಂಟೇಶನ್ ಟು ಹಾರ್ವೆಸ್ಟಿಂಗ್ ತನಕ ಐತಿ. ನೋಡೋಣ ಯಾವ ರೀತಿಯಾಗಿ ಕಬ್ಬು ಬರ್ತಿರ್ತೈತಿ. ಮತ್ತು ಇದಕ್ಕೆ ಹೇಳಿ ನಿಮ್ಗೆ ಸ್ಪ್ರೇ ಮತ್ತು ಏನು ಕೆಲವೊಂದು ಔಷಧ ಅದಾವಲ್ಲ ಅವಷ್ಟು ರಾಸಾಯನಿಕ ಯೂಸ್ ಮಾಡ್ತೀನಿ, ಬಾಕಿ 70% ಎಲ್ಲನೂ ಆರ್ಗ್ಯಾನಿಕ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ತೊಳಗೆ ಆರ್ಗ್ಯಾನಿಕ್ ಒಳಗೆ ಫಸ್ಟ್ ಡೋಸ್ನ ಕೊಡತ್ತೀನಿ, ಬೆಸಲ್ ಡೋಸ್. ಅಂದ್ರೆ ಕಬ್ಬು ಹಚ್ಚಕ್ಕಿಂತ ಮೊದಲು ಏನು ಡೋಸ್ ಕೊಡ್ತೀವಲ್ಲ ಅದನ್ನು ಕೊಡತ್ತೀನಿ. ಯಾವ್ದು ಏನಂತ ಹೇಳ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸೊ ಈಗೇನ ನೀವು ನೋಡತ್ತಿರಲ್ರಿ, ಇದು ಐತಿರಲ್ಲ ಫಿಶ್ ಮೀಲ್ ಅಂತೇಳಿ. ಸೊ ಫಿಶ್ ಪ್ರೋಟೀನ್ ಆಧಾರಿತವಾಗಿ ಇದು ಪ್ರಾಡಕ್ಟ್ ಐತಿ. ಇದ್ರೊಳಗೆ ನೋಡ್ರಿ ಬಯೋ ಎಫ್ ಅಂದ್ರೆ ಫಿಶ್ ಮೀಲ್ ಐತಿ. ಇದ್ರೊಳಗೆ ಏನೈತಪ್ಪ ಅಂದ್ರೆ ಮೀನಿನ ಎಲುವಿನ ಪುಡಿ, ಆಮೇಲೆ ಮೀನಿನ ಪ್ರೋಟೀನ್, ಆಮೇಲೆ ಇನ್ನೂ ಸಾಕಷ್ಟು ಸಾವಯವ ಪದಾರ್ಥಗಳು ಏನಿರ್ತಾವಲ್ಲ ಅದನ್ನೆಲ್ಲನೂ ಪುಡಿ ಮಾಡಿ ಒಂದು ಚೀಲ ಒಳಗೆ ಹಾಕಿರ್ತಾರೆ. ಸೊ ಇದು ನಿಮ್ಗೆ ನಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಫಿಶ್ ಮ್ಯಾನ್ಯೂರ್ ಬರ್ತೈತಿ. ಸೊ ಇದೇನು ಫಿಶ್ ಮೀಲಿಗೆ ನೋಡತ್ತಿರಲ್ಲ, ಇದ್ರೊಳಗೆ ಏನೇನು ಕಂಟೆಂಟ್ ಐತಿ ಏನೈತಿ ಅಂತ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗೆ ಯೂಸ್ಫುಲ್ ಇದೆ ರೈತರಿಗೆ ಶೇರ್ ಮಾಡಿರಿ. ಸೊ ಇದೇನು ನೋಡತ್ತಿರಲ್ಲ, ಇದು 10-26 ಅಲ್ರಿ, ಆಲ್ಮೋಸ್ಟ್ ಕಾಂಪೋಸ್ಟ್ ಐತಿ. ಸೊ ಇದೇ ಕಾಂಪೋಸ್ಟ್ ಏನೈತಿಲ್ಲ ನೀವು ನೋಡ್ಬೋದು. ನಾನು ಸಾಕಷ್ಟು ವಿಡಿಯೋ ಒಳಗೆ ಹೇಳಿರ್ತೀನಿ, ನಾವು ಓನಾಗಿ ಕಾಂಪೋಸ್ಟ್ಗಳನ್ನ ರೆಡಿ ಮಾಡ್ಕೋತೀನಿ ಕೆಲವೊಂದು ರೀಸನ್ ಸಲುವಾಗಿ ಅಂತೇಳಿ. ಸೊ ನೋಡ್ಬೋದು ಯಾವ ರೀತಿಯಾಗಿ ಕಂಪ್ಲೀಟಾಗಿ ನೋಡ್ಬೋದು ನೀವು ಹೆಂಗಾಗೈತಿ ಕಾಂಪೋಸ್ಟ್ ಅಂತೇಳಿ. ಸೊ ಇದ್ರೊಳಗೆ ಇವತ್ತು ಫಿಶ್ ಮೀಲ್ ನೋಡ್ರಿ ಯಾವ ರೀತಿಯಾಗಿ ಅಂತೇಳಿ. ಈ ಸ್ವಲ್ಪ ಮಾಯ್ಶ್ಚರ್ ರೂಪೊಳಗಿರುತ್ತೆ. ಯಾಕಂದರೆ ಇದ್ರೊಳಗೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಏನಿರ್ತಾವಲ್ರಿ, ಇವು ಸಾಯಬಾರ್ದು, ಇವು ಇರ್ಬೇಕಂತೇಳಿ ಸ್ವಲ್ಪ ಪ್ರಮಾಣದಾಗ ಮಾಯ್ಶ್ಚರ್ನ ಇಟ್ಟಿರ್ತಾರೆ ಇದನ್ನು. ಸೊ ಇದ್ರ ಬಗ್ಗೆ ನೋಡ್ರಿ ಏನು ಕಂಟೆಂಟ್ ಅದಾವ ಏನಿಲ್ಲ ಅಂತ ಹೇಳ್ತೀನಿ ಇದ್ರೊಳಗೆ. ಸೊ ನೋಡ್ಬೋದು ಮಾಯ್ಶ್ಚರ 25% ಐತಿ, ಆರ್ಗ್ಯಾನಿಕ್ ಕಾರ್ಬನ್ 14% ಐತಿ, ಆಮೇಲೆ ನೈಟ್ರೋಜನ 0.5% ಐತಿ, ಫಾಸ್ಫರಸ್ನು 0.5% ಒಳಗೈತಿ, ಪೊಟ್ಯಾಶ್ನು 0.5% ಒಳಗೈತಿ. ಸೊ ಇನ್ನು ನೋಡ್ಬೋದು ನೀವು ಸೇನ್ ರೇಷಿಯೋ ಹೆಂಗೈತಿ ಅಂದ್ರೆ 20% ಐತಿ. ಆಮೇಲೆ ಏನೈತಿರಲ್ಲ ಈ ಥರದ pH ಲೆವೆಲ್ ಎಷ್ಟೈತೆ ಅಂದ್ರೆ pH ಲೆವೆಲ್ ಎಷ್ಟು ಮಣ್ಣಿಗೆ ಉಪಯೋಗ ಇರ್ತೈತೆ ಅಂದ್ರೆ ಇದು 6.5 to 7.5. ಆಮೇಲೆ ಈ ನಾವೇನು ವಿದ್ಯುತ್ ವಾಹಕತೆ ಅಂತೀವರಲ್ಲ, ಸೊ ಇದು 5% ಐತಿ. ಆಮೇಲೆ ನೋಡು ಪ್ರಾಕ್ಟಿಕಲ್ ಸೈಜ್ ಮಿನಿಮಮ್ 90%, 4 mm 4 mm ಈಸ್ ಕಿವಿ ಅಂತ ಕೊಟ್ಟಾರ. ಬಲ್ಕ್ ಡೆನ್ಸಿಟಿ ಒಳಗೆ 1ಕ್ಕಿಂತ ಕಡಿಮೆ ಐತಿ. ಸೊ ನೋಡ್ಬೋದು ಟೋಟಲ್ ಆಗಿ ಇದು 40 kg ಬ್ಯಾಗ್ ಬರ್ತೈತಿ. ಈಗ ನೋಡ್ರಲ್ಲ ನೀವು ಯಾವ ರೀತಿಯಾಗಿ ಫಿಶ್ ಮೆನ್ಯೂರ್ ಐತೆ ಅಂತೇಳಿ. ಸೊ ಈ ರೀತಿಯಾಗಿ ಇದು ಫಿಶ್ ಮೆನ್ಯೂರ ಪ್ಲಸ್ ಇದಕ್ಕೆ ಕಾಂಪೋಸ್ಟ. ಸೊ ಈಗ ಏನೈತಿರಲ್ಲ ಎರಡೂ ಮಿಕ್ಸ್ ಮಾಡಿ ಈ ಪ್ಲಾಟ್ಗೆ ಸಾಲ್ ಬೈ ಸಾಲ್ ಹೋಗೋದು. ನಾಳೆ ಏನೈತಿರಲ್ಲ ಇದ್ರೊಳಗೆ ನೀರಂತೂ ಈಗ ಆಲ್ರೆಡಿ ಹಸಿದೈತಿದ ಮಳೆ ಬಂದ. ಇದ್ರೊಳಗೆ ಏನು ಮಾಡ್ತೇನಪ್ಪ ಅಂದ್ರೆ ಇದನ್ನೆಲ್ಲನೂ ಹೋಗೋದು ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಏನೈತಿರಲ್ಲ ಬ್ಯಾಕ್ಟೀರಿಯಾ ಬಿಡ್ತೀನಿ. ಯಾವ ಬ್ಯಾಕ್ಟೀರಿಯಾಪ್ಪ ಅಂದ್ರೆ ಈಗೇನು ನೀವು ನೋಡತ್ತಿರಲ್ರಿ ಇದು ಫಿಶ್ ಮೀಲ, ಇದೇ ಕಂಪ್ನಿದ ಒಂದು NPK ಕನ್ಸೋಲಿಡಿಯಾ ವಿತ್ ಜಿಂಕ್ ಬರ್ತೈತಿ, ಅದನ್ನು ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಏನೈತಿರಲ್ಲ ಕಬ್ಬ ಹತ್ತಿದ ಬೆಳಕಿತ್ತಲ್ಲ ನಾರ್ಮಲ್ ಇಫ್ಕೋ ಕಂಪ್ನಿದ ಕನ್ಸೋಲಿಡಿಯಾ ಏನು ಬರ್ತೈತಿಲ್ಲ ಅದನ್ನು ಬಿಡಬೇಕೊಂಡಿನಿ. ಸೊ ಈ ಜರ್ನಿ ಒಳಗೆ ನನ್ನ ಜೊತೆ ಯಾರು ಇದ್ದಾರೆ ಅಂದ್ರೆ ನೀವು ಅದಿರಿ, ಎಲ್ಲ ನನ್ನ ಆಡಿಯನ್ಸ್ ಅಂದ್ರೆ ರೈತರ ಕುಟುಂಬ ಏನೈತಲ್ಲ ನೀವೆಲ್ಲರೂ ಅದಿರಿ. ಸೊ A to Z ಸ್ಟಾರ್ಟ್ ಟು ಎಂಡ್ ಏನೇನು ಮಾಡಬೇಕು ಏನಿಲ್ಲ, ಯಾವ ಹೊರೈಟಿ ಹಸ್ತೇನೆ ಅಂತ ಹೇಳಿನಿ ಅಂದ್ರೆ ನಿಮ್ಗೆ 13,374, 517, 13,007, 10,001 ಅಥವಾ 15,006 ಇಷ್ಟು ಹೊರೈಟಿನ ಚೂಸ್ ಮಾಡ್ಕೊಂಡಿನಿ. ಭಾಳ ಜನ 13,007 ಕಮೆಂಟ್ ಮಾಡಿರಿ. ಸೊ ನೋಡೋಣ್ರಿ 13,007 ನನಗೆ ಎಲ್ಲರೂ ತರೋ ಸಿಕ್ಕು ಅಂದ್ರೆ 13,007 ಹಚ್ತೇನೆ. ಇಲ್ಲಪ್ಪ ಅಂದ್ರೆ ಮಂಡ್ಯ 517 ಗದಿಗೆನ ಹಚ್ತೀನಿ. ಯಾವ ಸಿಸ್ಟಮ್ ಒಳಗೆ ಅಂದ್ರೆ ಕೋಡ್ ಸಿಸ್ಟಮ್ ಒಳಗೆ
ಗೋಡ್ ಸಿಸ್ಟಮ್ ಅಂದ್ರೆ ಹೆಂಗೆ ಏನು ಅದಕ್ಕೆ ಬೀಜೋಪಚಾರ ಯಾವ ರೀತಿ ಮಾಡ್ತೀನಿ ಏನೇನು ಮಾಡ್ತೀನಿ ಎಷ್ಟು ತುಂಡು ಹಾಕ್ತಾವೆ ಅಂದರೆ ಒಂದು ಕಣ್ಣಿನ ಪ್ರೊಸೆಸ್ನ ಇದಕ್ಕೆ ಮಾಡೋದೇನಂದ್ರೆ ಏಕಡೋಳ ಏನಂತೀವಲ್ಲ ನಾವು ಒಂದು ಕಣ್ಣು ಯಾಕೆ ಮಾಡ್ತಾರೋ ಯಾಕಿಲ್ಲ ಅಂತೇಳಿ ನೆಕ್ಸ್ಟ್ ವಿಡಿಯೋವಾಗ ಹೇಳ್ತಿರ್ತೀನಿ. ಸೊ ಅಲ್ಲಿ ತನಕ ವಿಡಿಯೋನ ನೋಡ್ತೀರಿ, ಆದಷ್ಟು ಐತ್ರಿ ವಿಡಿಯೋ ಮಾಡ್ಕೋತೀರಿ, ಎಲ್ಲರಿಗೂ ಇನ್ಫಾರ್ಮೇಷನ್ ಹೋಗಲಿ. ಸೊ ಇದೇನೈತಿರಲ್ಲ ನಾನು 3265 ಕಪ್ ಐತಿ ನೋಡ್ಬೋದು. ಈಗ ಏನೇನು ನೋಡತ್ತಿರಲ್ಲ ಇದು ನೆಕ್ಸ್ಟ್ ಈಗ ರೆಡಿ ಆದ ಪ್ಲಾಟ್ ಐತಿ. ಸೊ ಯಾವ ರೀತಿಯಾಗಿ ನೋಡ್ಬೋದು ಹೆಂಗೆ ರೆಡಿಯಾಗಿ ಕೂತಂದು ಅಂತೇಳಿ. ಸೊ ಸಾಲು ಬೈ ಸಾಲು 8 ಸಾಲು ಕೂತಾವ್ರಿ ಇಲ್ಲಿ. 1 2 3 4 5 6 7 8 ಸಾಲು ಕೂತಾವು. ಟೋಟಲಾಗಿ 4.5 ಫೂಟ್ ಸಾಲು ಅದಾವು. ಇದ್ರೊಳಗೆ ಇನ್ನು ಕಬ್ಬ ಯಾವ ರೀತಿಯಾಗಿ ಹಚ್ತೇನಪ್ಪ ಅಂದ್ರೆ ಒಂದು ಗೋಡ್ ಸಿಸ್ಟಮ್ ಹಚ್ತೀನಿ, ಇಲ್ಲ ಅಂದ್ರೆ ತರು ತಂದು ಹಚ್ತೀನಿ. ತರುನು ಒಂದು ಲೆಕ್ಕಲೆ ನೋಡ್ರೆ ಗೋಡ್ ಸಿಸ್ಟಮ್, ಆಮೇಲೆ ಏಕಡೋಳನ ಅಂತಾರೆ ತರು, ಯಾಕಂದ್ರೆ ಒಂದಕ್ಕನ್ನು ಇರ್ತೈತಿ. ಒಂದಕ್ಕನ್ನು ಹಚ್ಚೋದ್ರಿಂದ ಏನೇನು ಹೆಲ್ಪ್ ಆಗ್ತೈತೆ ಅಂದ್ರೆ ಒಂದು ಮೇಂಟೈನ್ ಮಾಡೋಕೆ ಈಸಿ ಆಗ್ತೈತಿ, ಆಮೇಲೆ ಔಷಧ ಬಿಡೋಕ್ಕೂ ಈಸಿ ಆಗ್ತೈತಿ. ಸೊ ಯಾವ ರೀತಿಯಾಗಿ ಹಚ್ತೀನಿ ಎದಕ್ಕೆ ಹಚ್ಬೇಕಂತೇಳಿ ನೆಕ್ಸ್ಟ್ ವಿಡಿಯೋಗೆ ನಿಮ್ಮೆಲ್ಲನೂ ಹೇಳ್ತಿರ್ತೀನಿ. ಸೊ ಈಗ ಒಗಿನಂತ ಬರ್ರಿ ಇದಕ್ಕೆ. ಸೊ ಫೈನಲಿ ನೋಡ್ಬೋದು ಯಾವ ರೀತಿಯಾಗಿ ಮಿಕ್ಸ್ ಆಗೈತೆ ಅಂತೇಳಿ. ಇದೇನೈತಿರಲ್ಲ ಮ್ಯಾಗಿಂದೆಲ್ಲ ನೋಡತ್ತಿರಲ್ಲ ನೀವು ಆರೆಂಜ್ ಕಲರ್, ಇದು ಏನೈತಿರಲ್ಲ ಕಾಂಪೋಸ್ಟ್ ಒಳಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟೈತೆ ಅಂತೇಳಿ. ನೋಡ್ರಿ ಕಾಂಪೋಸ್ಟು, ಆಮೇಲೆ ಫಿಶ್ ಮ್ಯಾನ್ಯೂರು, ಇದೇನೈತಿರಲ್ಲ ಈಗ ಸದ್ಯ ಇದಕ್ಕೆಲ್ಲ ಹೋಗೋದ ಆರ್ಗ್ಯಾನಿಕ್ ಬೆಡ್ ರೆಡಿ ಆಗ್ತೈತದ. ಇನ್ನು ನೆಕ್ಸ್ಟ್ ಏನೈತಿರಲ್ಲ NPK ಬ್ಯಾಕ್ಟೀರಿಯಾಗಳನ್ನ ಇದ್ರ ಮ್ಯಾಗ ಬಿಟ್ಟು ಅದರ ಇದೇನು ಕಾಣೈತಿರಲ್ಲ ಇದ್ರ ಮ್ಯಾಗ ಬಿಟ್ಟು ಏನು ಕೆಲಸ ಐತೆ ಅನ್ನೋದ ಏನೇನು ಮಾಡ್ದೈತೆ ಅನ್ನೋದ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಹೋಪ್ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಯಾಕಂದ್ರೆ ಎಲ್ಲನೂ ತಿಳಿದೈತಿ. ಸೊ ಇದೇನೈತಿರಲ್ಲ ಇನ್ನು ಸಾಲು ಹೆಂಗೆ ಹೋಯ್ತು ಅಂತ ತೋರಿಸ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಹಂಗೆ.